ಸಾಕಷ್ಟು ಭಿನ್ನಮತದಿಂದ ಒಡೆದ ಮನೆಯಾಗಿರುವಂತಹ ಕರ್ನಾಟಕ ಬಿಜೆಪಿ ವಿರುದ್ಧ ಇದೀಗ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ದಾರೆ. ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಣತಂತ್ರ ರಚನೆಯಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ ಹಾಗೆ ಮೂಡಾ ಹಗರಣದ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳ್ತಾ ಇರುವಂತಹ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರಿಗೆ ತಕ್ಕ ಪಾಠವನ್ನ ಕಲಿಸೋಕೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಜೋಡಿ ಸಜ್ಜಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರವನ್ನ ಸಾರುವಂತಹ ಬಿಜೆಪಿ ನಾಯಕರು ಆಗಸ್ಟ್ 3ನೇ ತಾರೀಕಿನಿಂದ ಕೆಂಗೇರಿಯಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಪ್ರತಿದಿನ 20 ಕಿಲೋಮೀಟರ್ನಷ್ಟು ಪಾದಯಾತ್ರೆ ಸಾಗಿ ಸಿದ್ದರಾಮಯ್ಯ ಸರ್ಕಾರದಿಂದ ಆಗಿರುವಂತಹ ಹಗರಣಗಳ ಕುರಿತಾಗಿ ಜನರಿಗೆ ಮಾಹಿತಿ ಕೊಡುವ ಸಲುವಾಗಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಇದು ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟ ಏನು ಘೋಷಣೆಯಾಯಿತು ಕರ್ನಾಟಕದಲ್ಲಿ, ಈ ಘೋಷಣೆಯಾದ ಬಳಿಕ ಆಗ್ತಾ ಇರುವಂತಹ ಅತ್ಯಂತ ದೊಡ್ಡ ಹೋರಾಟ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಆದ್ರೆ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಟಕ್ಕರ್ ಕೊಡುವ ಸಲುವಾಗಿ ಕಾಂಗ್ರೆಸ್ ನಾಯಕರು ಕೂಡ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಈ ಕುರಿತಾಗಿ ಇವತ್ತು ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದು ಸಭೆ ಕೂಡ ನಡೆಯಿತು. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಪರಮೇಶ್ವರ್ ಹಾಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಎಂಸಿ ಸುಧಾಕರ್, ವೆಂಕಟೇಶ್, ಕೃಷ್ಣ ಭೈರೇಗೌಡ ಮತ್ತು ಭೈರತಿ ಸುರೇಶ್ ಅವರು ಭಾಗವಹಿಸಿದ್ರು ಈ ರಣತಂತ್ರ ರೂಪಿಸುವಂತಹ ಸಭೆಯಲ್ಲಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರುವಂತಹ ಆ ರಣತಂತ್ರವಾದ್ರೂ ಏನು? ಆಗಸ್ಟ್ 3ನೇ ತಾರೀಕಿನಿಂದ ಏನು ಪ್ರಾರಂಭವಾಗ್ತಾ ಇದೆ ಪಾದಯಾತ್ರೆ ಮೈಸೂರಿನವರೆಗೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರಿಂದ, ಅದೇ ದಿನ ಅಂದ್ರೆ ಆಗಸ್ಟ್ 3ರಂದೇ ಕಾಂಗ್ರೆಸ್ ಕೂಡ ಒಂದು ಪ್ರತಿಭಟನೆಯನ್ನ ಹಮ್ಮಿಕೋಬೇಕು ಎನ್ನುವಂತಹ ಚಿಂತನೆಯನ್ನ ನಡೆಸಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಪ್ರತಿಭಟನೆ ನಡೆಸುತ್ತೆ. ರಾಜ್ಯದ ತಾಲೂಕು ಕೇಂದ್ರ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಏನು ಹಗರಣಗಳನ್ನ ಮಾಡಿದೆ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ತೀರ್ಮಾನ ಕೈಗೊಂಡಿದೆ ಕಾಂಗ್ರೆಸ್. ಅಷ್ಟೇ ಅಲ್ಲ, ಜೊತೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಈ ಪಾದಯಾತ್ರೆ ಬಳಿಕ ಮೈಸೂರಿನಲ್ಲಿ ಒಂದು ಸಮಾವೇಶವನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ, ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ನಾಯಕರು ಕೂಡ ಮೈಸೂರಿನಲ್ಲೇ ಸಮಾವೇಶವನ್ನ ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ದೋಸ್ತಿ ಏನು ಕಾಂಗ್ರೆಸ್ ಸರ್ಕಾರದ ಮೂಡಾ ಹಾಗೆ ವಾಲ್ಮೀಕಿ ನಿಗಮದ ಹಗರಣವನ್ನ ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಈ ಪಾದಯಾತ್ರೆಯನ್ನ ಕೈಗೊಂಡಿದೆ. ಅದೇ ರೀತಿಯಲ್ಲಿ ಇದೇ ಬಾಣವನ್ನ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ತಿರುಗು ಬಾಣವನ್ನ ಬಿಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. BS ಯಡಿಯೂರಪ್ಪನವರು ಹಾಗೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಏನೇನು ಹಗರಣ ಆಗಿತ್ತು ಅದನ್ನೆಲ್ಲ ರಾಜ್ಯದ ಜನರ ಮುಂದೆ ಮತ್ತೊಮ್ಮೆ ಇಡುವಂತಹ ಪ್ರಯತ್ನವನ್ನು ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ನಾಯಕರು. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಹೈಲೈಟ್ ಮಾಡೋಕೆ ಹೊರಟಿರೋದು ಬೋವಿ ನಿಗಮದಲ್ಲಿ ಆದಂತಹ ಹಗರಣ ಹಾಗೆ ನೀರಾವರಿ ಕಾಮಗಾರಿಗಳಲ್ಲಿ ನಡೆದಂತಹ ಹಗರಣವನ್ನ. ಬೋವಿ ನಿಗಮದಲ್ಲಿ ಏನು ಅಕ್ರಮವಾಗಿತ್ತು ಆ ಅಕ್ರಮವನ್ನ ಬಯಲಿಗೆ ಎಳೆದಿದ್ದು ಅಂದಿನ ಶಾಸಕರಾಗಿದ್ದಂತಹ ಗೂಳಿಹಟ್ಟಿ ಶೇಖರ್ ಅವರು. ಸ್ವಪಕ್ಷದಿಂದಲೇ ಈ ಹಗರಣ ಬಯಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಹಾಗೆ ಅರಿವನ್ನು ಕೂಡ ಜನರಲ್ಲಿ ಮೂಡಿಸುವಂತಹ ಪ್ರಯತ್ನವನ್ನ ಮಾಡೋಕೆ ಹೊರಟಿದೆ ಕಾಂಗ್ರೆಸ್. ಅದರ ಜೊತೆಗೆ ಶಾಸಕ ಯತ್ನಾಳ್ ರವರು ಯಡಿಯೂರಪ್ಪನವರ ವಿರುದ್ಧ ಮಾಡಿದ್ದಂತಹ ಸಾಕಷ್ಟು ಆರೋಪಗಳ ಕುರಿತಾಗಿಯೂ ಜನರಿಗೆ ಮಾಹಿತಿಯನ್ನ ಕೊಡೋಕೆ ನಿರ್ಧಾರ ಮಾಡಿದೆ. ಇನ್ನು ಮೊನ್ನೆಯಷ್ಟೇ ವಿಧಾನಸಭೆ ಅಧಿವೇಶನದಲ್ಲಿ ವಾಲ್ಮೀಕಿ ಹಗರಣದ ಕುರಿತಾಗಿ ಉತ್ತರ ನೀಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಯ 21 ಹಗರಣಗಳನ್ನ ಪಟ್ಟಿ ಮಾಡಿ ಅದನ್ನ ಓದಿ ಹೇಳಿದ್ರು ಕೂಡ ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಲ್ಲಿ ನಡೆದಂತಹ ಹಗರಣದಲ್ಲೂ ಕೂಡ ಬಿಜೆಪಿ ಮುಖಂಡ DS ವೀರಯ್ಯ ಅವರನ್ನ ಬಂಧನ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೊಡುವ ಮೂಲಕ ಬಿಜೆಪಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ರು ವಿಧಾನಸಭೆ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಮುಡಾ ವಿಚಾರಕ್ಕೆ ಬಂದ್ರೆ, ಏನು ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಕೆಸರನ್ನ ಎರಚುವಂತಹ ಪ್ರಯತ್ನವನ್ನ ಮಾಡಿದ್ರು ಬಿಜೆಪಿ ಹಾಗೆ ಜೆಡಿಎಸ್ ದೋಸ್ತಿ. ಅದಕ್ಕೆ ಕೆಲ ದಿನಗಳ ಹಿಂದಷ್ಟೇ 2-3 ದಿನಗಳ ಹಿಂದಷ್ಟೇ ಸಿದ್ದರಾಮಯ್ಯನವರು ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮುಡಾದಲ್ಲಿ ನಿವೇಶನ ಅಂದ್ರೆ ಬದಲಿ ನಿವೇಶನ ಪಡೆಯೋದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಷ್ಟೇ ಅಲ್ಲದೆ ಸಾರಾ ಮಹೇಶ್, GT ದೇವೇಗೌಡ ಸೇರಿದಂತೆ ಬಿಜೆಪಿ ಹಾಗೆ ಜೆಡಿಎಸ್ ನ ನಾಯಕರು ಕೂಡ ಸೈಟ್ ಅನ್ನ ಪಡೆದಿದ್ದಾರೆ ಎನ್ನುವಂತಹ ಕುರಿತಾಗಿ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಸೊ ಬಿಜೆಪಿ ಅವಧಿಯಲ್ಲಿ ನಡೆದಂತಹ ಎಲ್ಲಾ ಪ್ರಮುಖ ಹಗರಣಗಳ ಕುರಿತಾಗಿ ರಾಜ್ಯದ ಜನತೆಗೆ ಅರಿವನ್ನ ಮೂಡಿಸುವಂತಹ ಸಲುವಾಗಿ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿಭಟನೆ ಹಮ್ಮಿಕೊಂಡಿರುವಂತಹದ್ದು. ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ, ಇನ್ನು ಆಗಸ್ಟ್ 3ನೇ ತಾರೀಕು ಬಂದೇ ಇಲ್ಲ, ಅಷ್ಟು ಬೇಗ ಆಗ್ಲೇ ಬಿಜೆಪಿಯಲ್ಲಿ ಒಡಕು ಶುರುವಾಗಿದೆ, ಭಿನ್ನಮತ ಸ್ಫೋಟ ಆಗಿದೆ. ಆರ್ ಅಶೋಕ್ ಹಾಗೆ ವಿಜೇಂದ್ರ ಅವರು ಕೈಗೊಂಡಿರುವಂತಹ ಈ ಪಾದಯಾತ್ರೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ಬರ ಆರೋಪ ಏನಪ್ಪಾ ಅಂದ್ರೆ, ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಗಾದಿಯಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ
ಸಿಎಂ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ವಿಜೇಂದ್ರರವರು ಈ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಶಾಸಕ ಯತ್ನಾಳ್ ರವರು ಮಾಡ್ತಾ ಇದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಕೂಡ ಮತ್ತೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಆರ್ ಅಶೋಕ್ ಅವರ ಮೇಲೆ. ನಾವು ಹೈಕಮಾಂಡ್ ಮಾತನ್ನು ಮಾತ್ರ ಕೇಳ್ತೀವಿ, ಆದ್ರೆ ಈ ಅಪ್ಪ ಮಕ್ಕಳ ಆಟ ಏನ್ ನಡೀತಾ ಇದೆ ರಾಜ್ಯದಲ್ಲಿ, BS ಯಡಿಯೂರಪ್ಪ ಮತ್ತು ವಿಜೇಂದ್ರರವರ ಆಟ, ಇದಕ್ಕೆ ಕಡಿವಾಣ ಹಾಕಬೇಕು, ಇವರಿಬ್ಬರ ಆಟ ನಿಲ್ಬೇಕು ಎನ್ನುವಂತಹ ಮಾತನ್ನು ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಸೊ ಕರ್ನಾಟಕ ಬಿಜೆಪಿ ಇದೀಗ ಒಡೆದ ಮನೆಯಂತಾಗಿದೆ. ಅಷ್ಟೇ ಅಲ್ಲ, ಯತ್ನಾಳ್ ಹಾಗೆ ಜಾರಕಿಹೊಳಿ ಅವರ ಜೋಡಿ ಮತ್ತೊಂದು ತೀರ್ಮಾನವನ್ನು ಕೂಡ ಕೈಗೊಂಡಿದೆ. ವಾಲ್ಮೀಕಿ ನಿಗಮದ ಕುರಿತಾಗಿ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ, ನಾವು ಕೂಡ ಇದನ್ನ ಖಂಡಿಸ್ತೀವಿ, ನಾವು ಕೂಡ ಬೆಳಗಾವಿಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆಯನ್ನ ಕೈಗೊಳ್ತೀವಿ ಸಪರೇಟ್ ಆಗಿ. ವಾಲ್ಮೀಕಿ ನಿಗಮದಲ್ಲಿ ಏನು ಸ್ಕ್ಯಾಮ್ ಆಗಿದೆ, ಆ ಹಣ ಜನರಿಗೆ ಸೇರಿದ್ದು, ಇದಕ್ಕೆ ನಮ್ಮದು ಕೂಡ ಅಭ್ಯಂತರ ಇದೆ, ನಾವು ಕೂಡ ಆಗ್ರಹವನ್ನ ಪಡಿಸ್ತೀವಿ, ನಾವು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತೀವಿ. ಆದ್ರೆ ಈ ಅಶೋಕ್ ಹಾಗೆ ವಿಜೇಂದ್ರರವರು ಏನು ನಡೆಸ್ತಾ ಇದ್ದಾರೆ ಅದರಲ್ಲಿ ನಾವು ಭಾಗಿಯಾಗೋದಿಲ್ಲ ಎನ್ನುವಂತಹ ಮಾತನ್ನ ಈ ಇಬ್ಬರು ನಾಯಕರು ಹೇಳ್ತಾ ಇದ್ದಾರೆ. ಈ ಮೂಲಕ ಬಿಜೆಪಿಯೊಳಗಿನ ಜಟಾಪಟಿ ತೀವ್ರಗೊಂಡಿರುವಂತಹ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಮಂತ್ರ ಏನಿದೆ ಅದು ಬಿಜೆಪಿ ಹಾಗೆ JDS ದೋಸ್ತಿಗಳ ಪಾದಯಾತ್ರೆಯನ್ನ ಠುಸ್ ಮಾಡಬಹುದು.